ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ, ತುಂಬಾ ಖುಷಿಯಾಗಿದ್ದೀನಿ. ಆ್ಯಂಡ್ ತುಂಬ 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 ಖುಷಿಯಾಗಿದ್ದೀನಿ. ಕಾರಣ ಏನು ಅಂತ ಆಲ್ರೆಡಿ ತಮ್ಮನೇಲಿ ನೋಡೇ ನಿಮಗೆ ಗೊತ್ತಿರುತ್ತೆ. ಸೊ ಇಂಥ ಒಂದು ದೊಡ್ಡ ಖುಷಿನ ನಿಮ್ಮೆಲ್ಲರ ಜೊತೆ ಹಂಚ್ಕೊಂಡು ಇನ್ನೂ 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 ಜಾಸ್ತಿ ಖುಷಿ ಪಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೌದು, ಇದು ನನಗೆ ಮಾತ್ರ ಅಂತ ಅಲ್ಲ, ಅದೆಷ್ಟೋ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಆಗಲಿ ಅಥವಾ ಯೂಟ್ಯೂಬ್ ಮಾಡ್ತಾ ಇರೋವಂಥ ಯೂಟ್ಯೂಬರ್ಸ್, ಸಣ್ಣ ಸಣ್ಣ ಯೂಟ್ಯೂಬರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಒಂದು ಕನಸು. ನನಗೂ ಕೂಡ ಈ ಗೂಗಲ್ ಆ್ಯಡ್ಸನ್ ಪಿನ್ ತೊಗೋಬೇಕು, ನಾನು ಕೂಡ ಪೇಮೆಂಟ್ನ ತೊಗೋಬೇಕು ಅಂತ. ಬಟ್ ಇದೆ ಈ ಗೂಗಲ್ ಆ್ಯಡ್ಸನ್ ಪಿನ್ ಅಂತ ಬಂದಾಗ ಐ ಥಿಂಕ್ ಇದು ಉಲ್ಟಾ ಕಾಣಿಸುತ್ತೆ ಅಂತ ಅನ್ಕೋತಿದ್ದೀನಿ ಅಲ್ವಾ. ಸೊ ಈ ಗೂಗಲ್ ಆ್ಯಡ್ಸನ್ ಪಿನ್ ಅನ್ನೋದು ಯಾವಾಗ ನಮಗೆ ಕೈಗೆ ಸಿಗುತ್ತೋ, ನಾವೆಷ್ಟೋ ಕೋಟಿಗಟ್ಟಲೆ ದುಡ್ದಿದ್ದೀವಿ ಅಥವಾ ಯಾವುದೋ ಒಂದು ಆಸ್ಕರ್ ಅವಾರ್ಡ್ ನಮ್ಮ ಕೈಗೆ ಸಿಕ್ಕಿದೆ ಅನ್ನೋ ಅಷ್ಟು ಫೀಲ್ ಆಗುತ್ತೆ ಅಲ್ವಾ. ಯಾರಿಗಾಗಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ನನಗಂತೂ ಆಯಿತು. ನಿಜ ಹೇಳ್ತೀನಿ, ಟು ಬಿ ಹಾನೆಸ್ಟ್ಲಿ ಸಿಕ್ಕಾಪಟ್ಟೆ ಕೊಂಡಾಡ್ಬಿಟ್ಟಿದ್ದೀನಿ. ಇದು ರೀಸನ್ ಕೂಡ ಇದೆ. ತುಂಬ ಮೊನೋ ಆದಮೇಲೆ ಒಂದು 15 ದಿನ ಅಥವಾ 1.5 ತಿಂಗಳಲ್ಲಿ ಹಬ್ಬ ಅಂದರೆ ಬರುತ್ತೆ ಎಲ್ರಿಗೂ ಇದು. ಬಟ್ ನನಗೆ ಲೇಟ್ ಆಗಿರೋದು ಯಾಕೆ ಅಂತಂದರೆ, ಅಲ್ಲಿ ಪಾನ್ ಕಾರ್ಡ್ ಕೇಳುತ್ತೆ. ಐ ಮೀನ್ ಯಾವುದಾದ್ರೂ ಒಂದು ಐ ಡಿ ಪ್ರೂಫ್ ಕೇಳುತ್ತೆ ಮನುಷ್ಯಂದು. ಈ ಒಂದು ಯೂಟ್ಯೂಬ್ ಯಾರು ಮಾಡಿದಾರೋ ಅವ್ರದ್ದು ಒಂದು ಐ ಡಿ ಪ್ರೂಫ್ ಕೇಳುತ್ತೆ ಅಲ್ವಾ. ಸೊ ಐ ಡಿ ಪ್ರೂಫ್ ಕೇಳಿದಾಗ ನನಗೆ ಆಧಾರ್ ಕಾರ್ಡ್ ಅಂದರೆ ನ್ಯಾಷನಲ್ ಕಾರ್ಡ್ ಆಗಿರ್ಬೋದು, ಇನ್ನೂ ಲೈಸೆನ್ಸ್ ಕಾರ್ಡ್ ಆಗಿರ್ಬೋದು, ಯಾವುದಾದ್ರೂ ಒಂದು ಕೊಡ್ಬೋದು ಅಂತ. ಬಟ್ ನಾನು ಪಾನ್ ಕಾರ್ಡ್ ಕೊಡೋಕ್ಕೆ ಅಂತ ಹೋದಾಗ ಅಲ್ಲಿ ಏನೋ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯಿತು ಕ್ಯಾಮ್ರಾ. ಹಾಗಾಗಿ ನನಗೆ ನನ್ನ ಮೇನ್ ಐ ಡಿಯಿಂದ ನನಗೆ ಅದು ಗೂಗಲ್ ಆ್ಯಡ್ಸನ್ ಪಿನ್ಗೆ ಅಪ್ಲೈ ಮಾಡೋಕ್ಕೆ ಆಗಲಿಲ್ಲ. ಬೇರೆ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಮಾಡಬೇಕಾಯಿತು. ಸೊ ಅದು ಕೂಡ ಎಲ್ಲೋ ಒಂದು ಕಡೆ ಆಗುತ್ತೆ, ಪ್ರೊಸೆಸಿಂಗಲ್ಲೇ ಇತ್ತು ಎಷ್ಟೋ ದಿನ. ಬಟ್ ಆಗುತ್ತೋ ಇಲ್ಲೋ ಅನ್ನೋ ಭಯ ಒಂದು ಕಡೆ ಇತ್ತು. ಬಟ್ ಅಂತೂ ಇಂತೂ ಕೊನೆಗೂ ಆಯಿತು. ಸಖತ್ ಖುಷಿ ಆಗ್ತಿದೆ. ನಾನು ಬರೋದೇ ಇಲ್ಲ ನನಗೆ ಅನ್ನೋ ಥರನೇ ಇದ್ದೆ. ಇನ್ನೇನು ಆಸೆ ಬಿಟ್ಬಿಡೋಣ, ಇದು ಬರಲ್ಲ, ಗೂಗಲ್ ಆ್ಯಡ್ಸನ್ ಪಿನ್ ನನಗೆ ಬರಲ್ಲ ಅಂತ. ಬಟ್ ನಿಮ್ಮೆಲ್ಲರ ಆಶೀರ್ವಾದ, ದೇವ್ರ ದೊಡ್ಡವನು, ದೇವರ ಆಶೀರ್ವಾದ, ಪ್ರತಿಯೊಬ್ಬರ ಆಶೀರ್ವಾದ, ಪ್ರತಿಯೊಬ್ಬರ ಪ್ರೀತಿ, ನಂಬಿಕೆ, ವಿಶ್ವಾಸ ಇವತ್ತು ಕೈ ಹಿಡಿತು ನನಗೆ ಅಂತಲೇ ಹೇಳ್ಬೋದು. ಸೊ ಕೊನೆಗೂ ಗೂಗಲ್ ಆ್ಯಡ್ಸನ್ ಪಿನ್ ನನ್ನ ಕೈ ಸೇರಿತು. ತುಂಬ ಖುಷಿ ಆಗ್ತಿದೆ. ಈ ಖುಷಿನ ನಿಮ್ಗಳ ಜೊತೆ ಹಂಚಿಕೊಳ್ಳೋಕ್ಕೆ. ಯಾಕೆ ಅಂತಂದರೆ ಹೇಳಿದೆ ಅಲ್ವಾ ಆಗಲೇ, ಒಂದು ಅವಾರ್ಡ್ ಬಂದಿರೋಷ್ಟು ಖುಷಿ. ಬಟ್ ಎಲ್ಲರ ಮುಂದೆ ಬಂದಿರಲ್ಲ. ಅಂದರೆ ಒಂದು ಸ್ಟೇಜಲ್ಲಿ ಹೋಗಿ ಯಾರೂ ಜೊತೆಗೆ ನಮ್ಮನ್ನು ಶಾಲ್ ಹಾಕ್ಸ್ಕೊಂಡು ಅಥವಾ ಒಂದು ಸನ್ಮಾನ ಮಾಡಿ ಈ ಪಿನ್ನ ಯಾರೂ ಕೊಟ್ಟಿರಲ್ಲ. ಆದರೂ ಕೂಡ ಈ ಗೂಗಲ್ ಪಿನ್ ನಮ್ಮ ಕೈಗೆ ಸೇರಿತು ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ, ನಾನಂತೂ ಕುಣಿದಾಡ್ಬಿಟ್ಟಿದ್ದೀನಿ. ನಿಜವಾಗ್ಲೂ ನನಗೆ ಇಷ್ಟು ಖುಷಿ ಆಯಿತು ಅಂದರೆ ಏನೋ ಒಂದು ಸಾಧನೆ ಮಾಡಿಬಿಟ್ಟೆ ನಾನು ಅನ್ನೋದಷ್ಟು ಖುಷಿ ಆಯಿತು. ಯಾಕಂದರೆ ಮೇ ಬಿ ಈ ಗೂಗಲ್ ಆ್ಯಡ್ಸನ್ ಪಿನ್ ತೊಗೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತ ಅನ್ಕೋತೀನಿ. ಅಷ್ಟು ಸುಲಭ ಅಲ್ಲ. ಯಾಕಂತಂದರೆ ಯಾವುದೇ ಯೂಟ್ಯೂಬರ್ಸ್ಗೂ ಅದು ಈಗ ಈ ಒಂದು ಕ್ಷಣ ಈ ಗೂಗಲ್ ಆ್ಯಡ್ಸನ್ ಪಿನ್ ಅನ್ನೋದು ಕೈ ಸೇರಿದ ಮೇಲೆ ತುಂಬ ಈಸಿ ಅಂತ ಅನಿಸ್ಬಹುದು. ಬಟ್ ಇದ್ರ ಹಿಂದೆ ಇರೋ ಶ್ರಮ ಅದೆಷ್ಟೋ ಕಷ್ಟ, ಅದು ಯಾರೂ ಕೂಡ ನೋಡಿಲ್ಲ. ಒಬ್ಬ ಯೂಟ್ಯೂಬರ್ಸ್ಗೆ ಮಾತ್ರ ಗೊತ್ತು. ನಾನೊಂದು ಚಿಕ್ಕ ಯೂಟ್ಯೂಬರ್ಸೇ ಆಗಿರ್ಬೋದು, ಬಟ್ ತುಂಬ ಸ್ಟ್ರಗಲ್ ಮಾಡಿದ್ದೀವಿ ಖಂಡಿತವಾಗ್ಲೂ. ಬಟ್ ಆ ಸ್ಟ್ರಗಲ್, ಆ ಕಷ್ಟ, ಆ ಒಂದು ನೆನಪು, ಆ ಒಂದು ಕಹಿ ದಿನಗಳು ಇವತ್ತಿಗೆ ನೆನಪು ಮಾಡೋಕ್ಕೆ ಇಷ್ಟನೇ ಇಲ್ಲ. ಅದು ಬರೋದೂ ಇಲ್ಲ ನೆನಪಿಗೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಆ್ಯಂಡ್ ಈ ಖುಷಿನ ನಿಮ್ಗಳ ಜೊತೆ ಹಂಚಿಕೊಳ್ಳೋಕ್ಕೆ ಇನ್ನೂ ಡಬಲ್ ಖುಷಿ ಆಗ್ತಿದೆ ನನಗೆ. ಮಾತೇ ಬರ್ತಿಲ್ಲ ಆ್ಯಕ್ಚುಲಿ, ಏನು ಹೇಳಬೇಕು ಅಂತಲೇ ನಂಗೆ ಗೊತ್ತಾಗ್ತಿಲ್ಲ. ಬಟ್ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಆ್ಯಂಡ್ ಏನೋ ಒಂದು ಸಾಧನೆ ಮಾಡಿದ್ದೀನಿ ಅನ್ನೋದು ಫೀಲ್ 100% ಆಯಿತು. ಆಗಲೇ ಹೇಳಿದೆ ಅಲ್ವಾ, ಯಾರೋ ಒಂದು ವೇದಿಕೆಯಲ್ಲಿ ಕರೆದ್ಬಿಟ್ಟು ಮೈಕಲ್ಲಿ ಅನೌನ್ಸ್ ಮಾಡಿಬಿಟ್ಟು ಬನ್ನಿ ಅಂತ ಹೇಳಿಬಿಟ್ಟು ಶಾಲ್ ಹೊದಿಸಿ ಒಂದು ಅವಾರ್ಡ್ನ ಕೊಡದೇ ಇದ್ದರೂ, ಮನೆಯಲ್ಲೇ ಒಂದು ಪೋಸ್ಟಿಗೆ ಒಂದು ಈ ಪೇಪರ್ ಅನ್ನೋದು ಒಂದು ಬಂದರೂ ಕೂಡ, ಟು ಬಿ ಹಾನೆಸ್ಟ್ಲಿ ಯಾವ ವೇದಿಕೆಯಲ್ಲಿ ಹೋಗಿ ಈ ಅವಾರ್ಡ್ನ ತಗೊಳ್ಳೋ ಫೀಲ್ ಇದೆ ಅಲ್ವಾ, ಜಸ್ಟ್ ಇದು ಕೈ ಸೇರಿದಾಗ ಇಮ್ಯಾಜಿನಲ್ಲಿ ಬಂದುಬಿಟ್ಟಿರೋದು. ಸೊ ನನಗಂತೂ ಬಂತು. ಯಾರಿಗೆಲ್ಲ ಆ ಥರ ಫೀಲ್ ಆಯಿತೋ ನನಗೆ ಗೊತ್ತಿಲ್ಲ. ನಿಮ್ಗಳಿಗೆ ಈವನ್ ಎಲ್ಲ ಯೂಟ್ಯೂಬರ್ಸ್ಗೂ ಗೂಗಲ್ ಆ್ಯಡ್ಸ್ ಪಿನ್ ಅಂತ ಬಂದಾಗ, ಅದು ನಿಮ್ಮ ಕೈ ಸೇರಿದಾಗ ಈ ಫೀಲ್ ಆಯಿತೋ ಇಲ್ಲೋ ಅಂತ ಒಂದು ಸಲ ಕಮೆಂಟ್ ಮಾಡಿ. ಯಾಕೆಂದರೆ ನಾನು ಕೂಡ ನೋಡಬೇಕು, ಅಥವಾ ಗೂಗಲ್ ಆ್ಯಡ್ಸನ್ ಪಿನ್ ನನಗೆ ಬಂದಿರೋದು ನನಗೆ ಮಾತ್ರ ಖುಷಿನ, ಅಥವಾ ನಿಮಗೂ ಕೂಡ ಈ ಅನುಭವ ಆಯಿತು ಅಂತ. ಬಟ್ ಈ ಅನುಭವ ನಿಮ್ಗಳ ಜೊತೆ ನಾನು ಹಂಚ್ಕೊಂಡಿದ್ದಕ್ಕೆ ತುಂಬ ಖುಷಿ ಇದೆ. ಆ್ಯಂಡ್ ಖಂಡಿತವಾಗಲೂ ನಿಮ್ಗಳ ಜೊತೆ ನಾನು ಕೂಡ ಹಂಚ್ಕೋಬೇಕು ಈ ಖುಷಿನ. ಯಾಕಂದರೆ ಏನೋ ಅಂತೀವಲ್ಲ, ಅದೆಷ್ಟೋ ದಿನ ಕಷ್ಟಪಟ್ಟಿರೋದು, ಹಗಲು ರಾತ್ರಿ ಟೈಮ್ ಅದು ಇದು ಅನ್ನೋದು ಕೂಡ ಇಲ್ಲದೆ, ಹೊತ್ತು ಇಲ್ಲದೆ ಬೈಸ್ಕೊಂಡು
ಕೂಗಿಸ್ಕೊಂಡು ಎಲ್ಲ ಲೈವ್ ಸ್ಟಾರ್ಟ್ ಮಾಡಿ ಅಪ್ಪ ಬೇಡ ಬಿಡಿ ಅದು ಹೇಳ್ಕೊಳ್ಳೋದಲ್ವ, ಅದೆಲ್ಲದು ಇದ್ದರೂ ಕೂಡ ಅವ್ರಗಳ ಮಧ್ಯ ಇದೊಂದು ಏನೋ ಒಂದು ಸಾಧನೆ ಮಾಡಿದ್ದೀನಿ, ಯಾವುದೋ ಒಂದು ಹರಸಾಹಸನ ಮಾಡಿಬಿಟ್ಟೆ, ಏನೋ ಪ್ರಪಂಚನೇ ತನ್ನ ಕೈಲಿದೆ ಅನ್ನೋಷ್ಟು ಫೀಲ್ ಆಗುತ್ತೆ ಅಲ್ವಾ. ಅದು ನಿಜವಾಗ್ಲೂ ಐ ಥಿಂಕ್ ಇದು ಕೂಡ ಕೋಟಿ ಕೊಟ್ಟರು ಸಿಗಲ್ಲ ಅನ್ಕೋತೀನಿ ಈ ಫೀಲು. ಬಟ್ ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ. ಆ್ಯಂಡ್ ನಿಮ್ಮ ಜೊತೆ ಹೇಳ್ಕೊಂಡಿರೋದು ನಿಜವಾಗ್ಲೂ ಇನ್ನೂ ನನಗೆ ಜಾಸ್ತಿ ಖುಷಿಯಾಗಿರೋದು. ತುಂಬಾ ಸ್ಟ್ರಗಲ್ ಮಾಡಿದ್ದೀವಲ್ವ, ಬಟ್ ನಿಜವಾಗ್ಲೂ ಈ ಸ್ಟ್ರಗಲು ಅದು ಯಾವುದು ಇಲ್ಲಿ ಆ್ಯಕ್ಚುಲಿ ಒಂದು ಪಿನ್ ಇರುತ್ತೆ, ಆ ಪಿನ್ ಕೂಡ ಲಕ್ಕಿ ನಂಬರ್ ನನಗೆ ತುಂಬ ಲಕ್ಕಿ ನಂಬರ್, ಅದು ಲಾಸ್ಟಲ್ಲಿ ಬಂದಿದೆ. ಸೊ ಇನ್ನೂ ಡಬಲ್ ಖುಷಿ, ಯಾಕಂದರೆ ನಾನು ಹುಟ್ಟಿರೋದು ಕೂಡ 8, ನನ್ನ ಲಕ್ಕಿ ನಂಬರ್ ಕೂಡ 8, ಆ್ಯಂಡ್ ನಾನು ಇಷ್ಟಪಡೋ ನಂಬರ್ ಕೂಡ 8. ಆ್ಯಂಡ್ ನನಗೆ ಗೂಗಲ್ ಆ್ಯಡ್ಸನ್ ಪಿನ್ನಲ್ಲಿ ನನಗೆ ಲಾಸ್ಟ್ ನಂಬರ್ ಬಂದಿರೋದು ಕೂಡ 8. ಸೊ ಇದನ್ನು ಶೋ ಮಾಡ್ಬೋದು ಇಲ್ಲ ನನಗೆ ಗೊತ್ತಿಲ್ಲ, ಮೇ ಬಿ ಶೋ ಮಾಡಬಾರ್ದು ಅಂತಾರೆ, ಬಟ್ ತುಂಬ ಖುಷಿ ಅಂತ ಆಯಿತು. ಸೊ ಎಲ್ಲೋ ಒಂದು ಕಡೆ ನನಗೆ ನಾನು ಏನು ಅಂದ್ಕೊಳ್ತಿದ್ದೀನಿ, ಸೊ ಅದು ಆಗ್ತಿದೆ. ಎಲ್ಲೋ ಒಂದು ಕಡೆ ದೇವರು ನನಗೆ ಕೈ ಹಿಡಿತಿದ್ದಾನೆ. ನೀವೆಲ್ಲ ಪ್ರೀತಿ ವಿಶ್ವಾಸ ಅದೆಷ್ಟೋ ಆಶೀರ್ವಾದ ಇದೆ ನನ್ನ ಮೇಲೆ ಅನ್ನೋದಕ್ಕೆ ಇದೆ ಸಾಕ್ಷಿ. ಯಾಕಂದರೆ ನಾನು ಇಷ್ಟಪಟ್ಟಿರೋದು ನನ್ನ ಡೇಟು, ಬರ್ತ್ ಡೇಟು. ಆ್ಯಂಡ್ ಈಗಲೂ ನಾನು 8 ಅಂತ ನಂಬರ್ ಬಂದಾಗ ನಮ್ಮ ಮೋದಿ ಸರ್ನ ಕೂಡ ನೆನೆಸ್ಕೋಬೇಕು, ಯಾಕಂದರೆ ಮೋದಿಯವರು ಕೂಡ 8 ಹುಟ್ಟಿರೋದು. ತುಂಬ ಖುಷಿ. 8 ನಂಬರ್ ನನ್ನ ಲಕ್ಕಿ ನಂಬರ್, ನಾನು ಇಷ್ಟಪಟ್ಟ ನಂಬರ್, ಪ್ಲಸ್ ನನ್ನ ಡೇಟ್ ಆಫ್ ಬರ್ತ್, ಪ್ಲಸ್ ನನ್ನ ಗೂಗಲ್ ಆ್ಯಡ್ಸನ್ ಪಿನ್, ಇನ್ಮೇಲೆ ಡಬಲ್ ಆ 8 ಅನ್ನೋ ನಂಬರ್ ಮೇಲೆ ಡಬಲ್ ಖುಷಿ ನನಗೆ ಇನ್ಮೇಲೆ. ಸೊ ನಿಜವಾಗ್ಲೂ ಟು ಬಿ ಹಾನೆಸ್ಟ್ಲಿ ನನಗೆ ಕಣ್ಣಲ್ಲಿ ಆನಂದ ಬಾಷ್ಪಗಳು ಅನ್ನೋದು ಬರ್ತಾ ಇದೆ. ನಿಜವಾಗ್ಲೂ ತುಂಬ 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 ಖುಷಿ ಪಟ್ಟಿದ್ದೀನಿ ಈ ಒಂದು ದಿನ. ಆ್ಯಂಡ್ ಈ ಒಂದು ಮೂಮೆಂಟ್ ನನಗೆ ಬೇರೆ ಯಾರೂ ಕೂಡ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಮೇ ಬಿ ಜೀವನದಲ್ಲಿ ಇಷ್ಟು ಖುಷಿ ನನಗೆ ಬೇರೆ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲನೇ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇ ಬಿ ಅದು ದುಡ್ಡಿಂದ ಅಂತೂ ಆ ಖುಷಿನ ಆ ಸಂತೋಷನ ದುಡ್ಡಿಂದ ಖರೀದಿ ಮಾಡೋಕ್ಕಾಗಲ್ಲ. ಬಟ್ ಈ ಒಂದು ಗೂಗಲ್ ಪಿನ್ ಕೊಟ್ಟಿರೋದು ನೀವುಗಳು. ಆ್ಯಂಡ್ ಈ ಒಂದು ಖುಷಿ ನಾನು ಏನು ಹೇಳಿದೆ ಅಲ್ವಾ, ಯಾವುದೇ ಒಂದು ಕೋಟಿ ಕೊಟ್ಟು ನನಗೆ ಖುಷಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಯಾರಿಂದನೂ ಕೂಡ ಈ ಖುಷಿ ಸಾಧ್ಯ ಇಲ್ಲ ಕೊಡೋಕ್ಕೆ ಅಂತ ಹೇಳ್ತಾ ಇಲ್ಲ. 100% ನಿಜ. ಈ ಖುಷಿಗೆ ಕಾರಣಗಳು ನೀವು, ಈ ಖುಷಿ ಕೊಟ್ಟಿರೋದು ನನಗೆ ನೀವು. ಆ್ಯಂಡ್ ಯಾವುದೇ ಒಂದು ವೇದಿಕೆಯಲ್ಲಿ ಹತ್ತದೆ, ಯಾವುದೋ ಒಂದು ಮೈಕಿನ ಅನೌನ್ಸ್ ಮಾಡಿದೆ, ಯಾವುದೇ ಶಾಲ್ ಒದಿಸ್ಕೊಳ್ಳಾರ್ದೆ ಅಂತ ಅದಕ್ಕಿಂತ ಡಬಲ್ ಒಂದು ಆಸ್ಕರ್ ಅವಾರ್ಡ್ ಕೊಟ್ಟಿರೋಷ್ಟು ಫೀಲ್ ಕೊಟ್ಟಿರೋದು ಅದು ನೀವುಗಳೇ. ಬಿಕಾಸ್ ಆಫ್ ನೀವುಗಳಿದ್ದರಿಂದ ಈ ಪಿನ್ ನನಗೆ ಸಿಕ್ಕಿರೋದು, ನಿಮ್ಮಿಂದನೇ ಈ ಪಿನ್ ನನಗೆ ಸಿಕ್ಕಿರೋದಕ್ಕೆ, ಈ ಪಿನ್ ನನ್ನ ಕೈಗೆ ಸೇರಿದ್ದಕ್ಕೆ ನಾನು ಡಬಲ್ ಖುಷಿಯಲ್ಲಿರೋದು. ಸೊ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಹಾರ್ಟ್ಲಿ ಥ್ಯಾಂಕ್ ಯು. ಆ್ಯಂಡ್ ಜೀವನ ಪರ್ಯಂತ ನನ್ನ ಜೀವ ಇರೋವರೆಗೂ, ನನ್ನ ಜೀವನದ ಕೊನೆಯವರೆಗೂ ನಿಮ್ಮೆಲ್ಲರ ಜೊತೆ ನಾನು ಚಿರಋಣಿ. ಈ ಪ್ರೀತಿ ಕುಟುಂಬ ಅಥವಾ ಈ ಯೂಟ್ಯೂಬ್ ಕುಟುಂಬ ಅನ್ನೋದು ನಂದು ಮಾತ್ರ ಅಲ್ಲ, ಇದು ನಿಮ್ಮೆಲ್ಲರದು. ನೀವೆಲ್ಲ ಇದ್ದಿದ್ದಕ್ಕೆ ಇಲ್ಲಿ ನಾನಿದ್ದೀನಿ. ಆ್ಯಂಡ್ ನನಗೆ ಮಾತು ಬರ್ತಿಲ್ಲ ಆ್ಯಕ್ಚುಲಿ ಏನು ಹೇಳಬೇಕು ಅಂತ. ಬಟ್ ತುಂಬ ಖುಷಿ ಇದೆ. ತುಂಬ ಸ್ಟ್ರಗಲ್ ಅಂತೂ ಮಾಡಿದ್ದೀವಿ. ನನ್ಗಳ ಜೊತೆ ನೀವು ಸಾಥ್ ಕೊಟ್ಟಿರೋದಕ್ಕೆ ಆ ಸ್ಟ್ರಗಲ್ಲು ಅಥವಾ ಆ ಕಷ್ಟ ನೋವು ಎಲ್ಲನೂ ಮರ್ತುಬಿಟ್ಟಿದ್ದೀನಿ. ನೀವುಗಳು ನನ್ನ ಜೊತೆ ಇದ್ದು ನನಗೆ ಸಾಥ್ ಕೊಟ್ಟಿರೋದಕ್ಕೆ ಇವತ್ತು ಈ ಪಿನ್ ನನ್ನ ಪಾಲಾಗಿರೋದು. ಸೊ ಇದು ಬರೀ ನನ್ನ ಖುಷಿ ಮಾತ್ರ ಅಲ್ಲ, ನಿಮ್ಗಳಿಗೂ ಕೂಡ ಖುಷಿ. ಏನೋ ತುಂಬ ಹೆಮ್ಮೆ ಇದೆ ನನಗೆ, ನಿಮ್ಮಲ್ಲಿ ನಾನೊಬ್ಳಾಗಿದ್ದೀನಿ ಅಂತ ತುಂಬ ತುಂಬ ಮನಸ್ಸಿಂದ ಹಾರ್ಟ್ಲಿ ಹೇಳ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ನಾನು ಒಬ್ಳು. ಆ್ಯಂಡ್ ಇದು ನಂದು ಮಾತ್ರ ಅಲ್ಲ, ನಿಮ್ಗಳದ್ದು ಸಾಧನೆ ಕೂಡ. ಎನಿವೇಸ್ ನನಗೆ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ರಿಗೂ ಕೂಡ. ಸೊ ಇದು ಕೂಡ ನಿಮ್ಮ ಪಿನ್ನು. ಸೊ ಇದು ಗೂಗಲ್ ಆ್ಯಡ್ಸನ್ ನಿಮ್ಮದೇ. ಎನಿವೇಸ್ ಥ್ಯಾಂಕ್ ಯು ಎಲ್ರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಅಂತೂ ಇಂತೂ ಈ ಖುಷಿಗೆ ನನ್ನ ಮಡಿಲೇರಿಸಿದ್ದಕ್ಕಾಗಿ ನನಗೆ ಈ ತುಂಬ ಬೆಟ್ಟದಷ್ಟು ಅನ್ನೋಕ್ಕಿಂತ ಜಾಸ್ತಿ ಆ್ಯಕ್ಚುಲಿ ನನಗೆ ವರ್ಡ್ಸ್ಗಳೇ ಬರ್ತಿಲ್ಲ. ನಾನು ವರ್ಡ್ಲೆಸ್, ನಾನು ಹೇಳೋಕ್ಕಾಗ್ತಿಲ್ಲ ನನಗೆ. ಸೊ ಅದೆಲ್ಲ ಅಷ್ಟು ಖುಷಿನ ನೀವುಗಳು ಕೊಟ್ಟಿರೋದಕ್ಕೆ ನಿಜವಾಗ್ಲೂ ನಾನು ಚಿರಋಣಿ ನಿಮಗೆಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಪುಟ್ಟ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ಖುಷಿನ ನಿಮ್ಗಳ ಜೊತೆ ಹಂಚಿಕೊಂಡು. ಸೊ ಮತ್ತೆ ಬೇರೆ ಒಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ತೆ.